ನಮ್ಮ ರಾಜ್ಯದಲ್ಲಿ ಕಾಂಪೋಸಿಟ್ ಡಿಗ್ರಿ ಕಾಲೇಜುಗಳಿದ್ದು ಅಂದ್ರೆ ಸಂಯುಕ್ತ ಪದವಿ ಕಾಲೇಜ್. ಆ ಕಾಲೇಜುಗಳಿಂದ PU ಕಾಲೇಜ್ ಬೈಫರ್ಗೇಟ್ ಆದವು. ಬೇರ್ಪಟ್ಟ ನಂತರ ಹಲವಾರು ಸಮಸ್ಯೆಗಳಲ್ಲಿ ಸೃಷ್ಟಿಯಾಗಿದ್ದಾವೆ. ಪ್ರಮುಖವಾಗಿ ಹೇಳಬೇಕಾದದ್ದೇನಪ್ಪ ಅಂದ್ರೆ ಅಲ್ಲೇ ಮಂಜೂರಾದ ಹುದ್ದೆಗಳು ನಿವೃತ್ತಿ ಆದರೂ ಕೂಡ ಅವ್ನು ತುಂಬಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸ್ಯಾಂಕ್ಷನ್ ಪೋಸ್ಟ್ ನಿವೃತ್ತಿಯಾಗಿ ಅವ್ನು ತುಂಬಲಿಕ್ಕೆ ಕೊಡ್ತಾ ಇಲ್ಲ. ಅದರ ಆದೇಶ ಕಾಪಿ ಕೊಡ್ತೀನಿ ನಿಮಗೆ. ಎರಡನೇದ್ದು ಬೈಫರ್ಗೇಟ್ ಆದ್ಮ್ಯಾಗ ಅಲ್ಲಿ ಹುದ್ದೆಗಳನ್ನು ಸೃಜಿಸಬೇಕಾಗಿತ್ತು, ಅವನು ಸೃಜನೆ ಮಾಡಿಲ್ಲ. ಉದಾಹರಣೆಗಾಗಿ ನಾ ಹೇಳ್ತೀನಿ ಸಭಾಪತಿಗಳೇ, ಒಂದು ಕಾಂಪೋಸಿಟ್ ಡಿಗ್ರಿ ಕಾಲೇಜಿನೊಳಗೆ ಒಂದು 25 ಹುದ್ದೆ ಇದ್ದು, 25 ಹುದ್ದೆಯೊಳಗೆ ಬೈಫರ್ಗೇಟ್ ಆದ ಸಮಯದೊಳಗೆ 20 ಹುದ್ದೆ ಇಟ್ಕೊಂಡು ಬರೀ 5 ಹುದ್ದೆ ಮಾತ್ರ PU ಕಾಲೇಜಿಗೆ ಕೊಟ್ಟರು. 5 ಕೊಟ್ಟಿದ್ದ ಅವು ನಿವೃತ್ತಿ ಆಗಿದ್ದವು, ಅವನು ತುಂಬಲಕ್ಕೆ ಕೊಡ್ಲಿಕ್ಕಿಲ್ಲ. ಬಟ್ ಅಲ್ಲಿ ವಿಷಯ ಬೋಧನೆ ಮಾಡಲಿಕ್ಕೆ 10 ವಿಷಯ ಕೊಟ್ಟಿದ್ರು, ಇನ್ನು 5 ಸೃಜನೆ ಮಾಡಬೇಕಾಗಿತ್ತು, ಸೃಜನೆ ಮಾಡಿಲ್ಲ. ಇವೆರಡು ಪ್ರಮುಖವಾದಂಥ ಪ್ರಶ್ನೆಗಳು. ನಾನು ಮೊದಲೇ ಹೇಳಬೇಕಾದದ್ದು ಏನಪ್ಪ ಅಂದ್ರೆ ಸ್ಯಾಂಕ್ಷನ್ ಹುದ್ದೆ ಉತ್ತರ ಕೊಟ್ಟಿದ್ದಾರೆ. ಒಟ್ಟು ಕಾಲೇಜುಗಳು 156 ಬೈಫರ್ಗೇಟೆಡ್ ಕಾಲೇಜುಗಳು. ಅದರೊಳಗೆ ಹಸ್ತಾಂತರಗೊಂಡಂತ ಹುದ್ದೆಗಳು 664, ಕಾರ್ಯನಿರ್ವಹಿಸುತ್ತವರು 334, ಖಾಲಿ ಇರೋ ಹುದ್ದೆಗಳು 277. ಈ ಹುದ್ದೆಯನ್ನು ಯಾಕೆ ತುಂಬಲಿಕ್ಕೆ ಪರ್ಮಿಷನ್ ಬ್ಯಾನ್ ಮಾಡಿದಿರಿ? ಓದ್ತೀನಿ ನಾನು. ನೀವು 2015-2020ವರೆಗೆ ಪರ್ಮಿಷನ್ ಕೊಡಿ ಸರ್, ನಿವೃತ್ತಿ ನಿಧನದಿಂದ. ನಿಮಗೆ ಕಾಂಗ್ರೆಸ್ ಅಭಿನಂದನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲಾ PU ಕಾಲೇಜಿಗೆ ಕೊಟ್ಟು ಡಿಗ್ರಿ ಕಾಲೇಜಿನೊಳಗೆ ಈ ಬೈಫರ್ಗೇಟೆಡ್ PU ಕಾಲೇಜ್ ಒಳಗ ಮಂಜೂರಾದಂತ ಹುದ್ದೆಗಳು ಇನ್ನೂ ಎಷ್ಟು ಉಳಿದವು? 272. ಅವನ್ನೇ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ನಿಮ್ಮದೇ ನಮ್ಮ ಇಲಾಖೆ ಡೈರೆಕ್ಟರ್ ಹಿಂದೆ ಸಿಂಧು ರೂಪೇಶ್ ಅವರಿದ್ದು, ಅವ್ರೊಂದು ಆದೇಶ ಹೊರಡಿಸಿದ್ರು. 15ರಿಂದ 20ರೊಳಗೆ ನಿವೃತ್ತಿ ಆದಂತ ಹುದ್ದೆಗಳು ಏನಪ್ಪ ಅಂದ್ರೆ ಬೈಫರ್ಗೇಟೆಡ್ PU ಕಾಲೇಜ್ಗೆ ಅವನು ಕೊಡಂಗಿಲ್ಲ. ಓದ್ಲಿ ಸರ್, ಇದನ್ನ ನಾನು 4ನೇ ಪೇಜ್